ನಮಸ್ತೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ. ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಷನ್ ಉಜಿರೆ ಬೆಳ್ತಂಗಡಿ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೇನೆ. ಈ ಹಿಂದೆ ಕೂಡ ಅಡಿಕೆ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಬಂದಿದ್ದೇನೆ. ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಪಜಿರಡ್ಕ ಗ್ರಾಮದ ಸೂರ್ಯನಾರಾಯಣ ಹೊಳ್ಳ ಇವರ ತೋಟದಲ್ಲಿ ಭೇಟಿ ಕೊಟ್ಟಿರುವಂಥದ್ದು. ಇವರು ತುಂಬ ಪ್ರಗತಿಪರ ಕೃಷಿಕರು ಕೂಡ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಭೇಟಿ ಕೊಡಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ, ಇವರ ತೋಟದಲ್ಲಿರ್ತಕ್ಕಂತಹ ಸಮಸ್ಯೆ ಮತ್ತು ರೋಗದ ಬಗ್ಗೆ ನಾನು ಇಲ್ಲಿ ಮುಂಚೆ ಬಂದು ಮಾತಾಡಿದಾಗ ಇವರು ಅದಕ್ಕೆ ನಮಗೆ ತೋಟದ ನಿರ್ವಹಣೆ ಬಗ್ಗೆ ಮಾಹಿತಿಗಳನ್ನು ಕೇಳಿದರು. ಪ್ರಮುಖವಾಗಿ ಇಲ್ಲಿದ್ದಂಥ ರೋಗ ಏನು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಿದ್ದಾರೆ ಅನ್ನೋದನ್ನು ನಾನು ಅವರಿಂದ ಅವರ ಪರಿಚಯ ಮಾಡಿಕೊಂಡು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಬರೀ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೂರ್ಯನಾರಾಯಣ ಹೊಳ್ಳ, ಪಜಿರಡ್ಕ ಗ್ರಾಮ, ಬೆಳ್ತಂಗಡಿ ತಾಲೂಕು, ಕಲ್ಮಂಜಿ ಗ್ರಾಮ ಮತ್ತು ಪಜಿರಡ್ಕ. ಹೌದು. ನಾವು ಇಲ್ಲಿ ಮುಖ್ಯವಾಗಿ ಮಾತಾಡಲಿಕ್ಕೆ ಇವತ್ತು ಕಾರಣ ಏನಂತ ಹೇಳಿದರೆ, ನೀವು ಕಳೆದ ವರ್ಷ ಇಲ್ಲಿ ತೋಟದಲ್ಲಿ ಎಳಚುಕ್ಕಿ ರೋಗ ಮತ್ತು ಹಳದಿ ರೋಗಗಳು ಕಂಡು ಬಂದ ಕಾರಣ ತೋಟಕ್ಕೆ ಕರೆದಿರಿ ಮತ್ತು ಅದರ ಬಗ್ಗೆ ನಾನು ಮಾಹಿತಿ ಮಾಡಿದ್ದೆ. ನಿಮ್ಮ ತೋಟದಲ್ಲಿ ಎಳಚುಕ್ಕಿ ರೋಗ ಮತ್ತು ಹಳದಿ ರೋಗ ಯಾವ ಪ್ರಮಾಣದಲ್ಲಿ ಇತ್ತು ಅಂತ? ಅದೇ ಎಲೆಗಳೆಲ್ಲ ಒಟ್ಟೊಟ್ಟೆ ಆಗಿತ್ತು ಮತ್ತು ಅರಿಶಿನ ಆಗಿತ್ತು. ಹೌದು, ಆ ಥರ ಆಗಿತ್ತು. ನೀವು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮೆಡಿಸಿನನ್ನು ಸಿಂಪಡಣೆ ಮಾಡಿದ್ರಲ್ವಾ? ಅದು ಯಾವ ಟೈಮಲ್ಲಿ ಮಾಡಿದ್ದು ನೀವು? ಅದೇ ಮೇ ಮತ್ತು ಜೂನ್ ಟೈಮಲ್ಲಿ, ಕಳೆದ ವರ್ಷ ಮೇ ಜೂನ್ ಟೈಮಲ್ಲಿ ಸಿಂಪಡಣೆ ಮಾಡಿದ್ದೆ. ಮಾಡಿದ ನಂತರ ತೋಟ ಹೇಗಾಯಿತು ಅಂತ? ಅದು ಸಮಸ್ಯೆಗಳೆಲ್ಲ ಹೌದು ಕ್ಲಿಯರ್ ಆಗಿ. ಈಗ ಅಕ್ಕಪಕ್ಕದ ತೋಟದಲ್ಲಿ ಇಲ್ಲ ಈ ಸಲ ಕೂಡ ಎಳಚುಕ್ಕಿ ರೋಗಗಳು ಬಂದಿದೆ. ನಿಮಗೆ ಬಂದಿದೆಯಾ? ನನಗೆ ಬಂದಿಲ್ಲ. ಅಂದ್ರೆ ನೀವು ಕಳೆದ ಮೇ ಜೂನ್ ಅಲ್ಲಿ ಸಿಂಪಡಣೆ ಮಾಡಿದಂತಹ ಮೆಡಿಸಿನ್ನಿಂದಾಗಿ ಈ ಸಲ ಎಳಚುಕ್ಕಿ ರೋಗ ಬರಲಿಲ್ಲ. ಒಂದು. ಎರಡನೇದು, ಈಗ ಸಾಮಾನ್ಯವಾಗಿ ಈ ಸಲ ಮಳೆ ಜಾಸ್ತಿ ಇದ್ದ ಕಾರಣ ಎಲ್ಲ ಕಡೆ ಹೇಳ್ತಾರೆ ನಮಗೆ ಕೊಳೆ ರೋಗದಿಂದ ಅಡಿಕೆ ತುಂಬ ನಷ್ಟ ಆಗಿದೆ, ಅಡಿಕೆ ನಮ್ಮ ತೋಟದಲ್ಲಿ ಉಳಿದಿಲ್ಲ, ಕಂಪ್ಲೀಟ್ ಹೋಗಿದೆ ಅನ್ನೋದನ್ನು ಹೇಳ್ತಾರೆ. ನೀವು ಮೇ ಜೂನಲ್ಲಿ ಎಳಚುಕ್ಕಿ ರೋಗ ಮತ್ತು ಹಳದಿ ರೋಗಕ್ಕೆ ಸಿಂಪಡಣೆ ಮಾಡಿದಂತಹ ಮದ್ದು ಕೊಳೆ ರೋಗದ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅದು ಅಂತ? ಮಳೆ ವಿಪರೀತವಾಗಿ ಮಳೆ ಬಂದಿತ್ತು. ಹೌದು. ಅದರ ನಂತರ ಮಳೆ ಮದ್ದು ಸ್ಪ್ರೇ ಮಾಡಲಿಕ್ಕೆ ಟೈಮ್ ಕೊಡ್ತಿಲ್ಲ, ಮೈ ತುಸುನ್ನ ಬಿಡ್ಲಿಕ್ಕೆ ಟೈಮ್ ಕೊಡ್ಲಿಲ್ಲ. ನೀವು ಜೂನ್ ಮೇ ಅಲ್ಲಿ ಏನು ಎಳಚುಕ್ಕಿ ರೋಗಕ್ಕೆ ಮದ್ದು ಕೊಟ್ಟಿದ್ದೀರಾ, ಅದರಲ್ಲಿ ಕೊಳೆ ರೋಗ ಕೂಡ ಕಂಟ್ರೋಲ್ ಆಗಿದೆ. ಆದ ಕಾರಣ ನಮಗೆ ಈ ಕೊಳೆ ರೋಗದ ಸಮಸ್ಯೆ ಬಂದಿಲ್ಲ. ವೀಕ್ಷಕರು, ಇಲ್ಲಿ ನಾವು ಗಮನಿಸಬೇಕಾದಿಷ್ಟೇ, ಎಳಚುಕ್ಕಿ ರೋಗ ಇರ್ಬೋದು, ಹಳದಿ ರೋಗ ಇರ್ಬೋದು, ಅಥವಾ ಬೇರುಳ ಇರ್ಬೋದು, ಮೈಟ್ಸ್ ಇರ್ಬೋದು, ಸ್ಪಿಂಡ್ಲ್ ಬಗ್ ಅಥವಾ ರಿಂಗ್ ಸ್ಪಾಟ್, ಈ ಥರದ ಅಡಿಕೆ ಸಂಬಂಧಪಟ್ಟಂಥ ರೋಗದ ಬಗ್ಗೆ ಒಂದಷ್ಟು ನಿರ್ವಹಣೆ ಬಗ್ಗೆ ನಾವು ತುಂಬ ಕೃಷಿಕರಿಗೆ ಮಾಹಿತಿಯನ್ನು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಗಮನಿಸಬೇಕಾದಿಷ್ಟೇ, ಇವರ ತೋಟಕ್ಕೆ ಎಳಚುಕ್ಕಿ ರೋಗ ಹಳದಿ ರೋಗ ಬಂದ ಕಾರಣ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಕರೆದರು. ನಾನು ಮೇ ಜೂನಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ಇವರಿಗೆ ನಿರ್ವಹಣೆಗೆ ಸಂಬಂಧಪಟ್ಟಂಥ ಆ್ಯಂಟಿಸೆಕ್ಟನ್ನು ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿದ್ದೆ. ಅದರ ಒಟ್ಟಿಗೆ ಬೇರಿಗೆ ಕೂಡ ಆ್ಯಂಟಿಸೆಕ್ಟನ್ನು ನಾನು ಹಾಕಲಿಕ್ಕೆ ಹೇಳಿದ್ದೆ. ಅದರ ಪರಿಣಾಮವಾಗಿ ಇವರಿಗೆ ಎಳಚುಕ್ಕಿ ರೋಗ ಈ ಸಲ ಏನು ಬಂದಿಲ್ಲ. ಎರಡನೇದು ಏನಂತ ನಾವು ಗಮನಿಸಬೇಕಾದಂತ ಹೇಳಿದರೆ, ಅಕ್ಕಪಕ್ಕದ ಎಲ್ಲ ತೋಟಗಳಿಗೆ ಬಂದರೂ ಇವರಿಗೆ ಎಳಚುಕ್ಕಿ ರೋಗ ಹಳದಿ ರೋಗಗಳು ಇಲ್ಲಿ ಕಾಣಿಸ್ಕೊಳ್ತಿಲ್ಲ. ಎರಡನೇದು, ಅದರೊಟ್ಟಿಗೆ ಮುಖ್ಯವಾಗಿರುವಂಥ ವಿಷಯ ಏನಂತ ಹೇಳಿದರೆ ಕೊಳೆ ರೋಗ. ಕೊಳೆ ರೋಗ ಇವರ ತೋಟದಲ್ಲಿ ಈ ಸಲ ಸ್ವಲ್ಪನೂ ಬಂದಿಲ್ಲ. ಬೇರೆ ಎಲ್ಲ ತೋಟದಲ್ಲಿ ಕೂಡ ಕೊಳೆ ರೋಗ ಬಂದರೂ ಇಲ್ಲಿ ಬಂದಿಲ್ಲ. ಅಂದರೆ ಎಳಚುಕ್ಕಿ ರೋಗ ಕೊಟ್ಟ ಮತ್ತು ಮದ್ದು ಅಥವಾ ಹಳದಿ ರೋಗಕ್ಕೆ ಏನು ಸ್ಪ್ರೇ ಮಾಡಿದ್ರೆ ಅದೇ ಮೆಡಿಸಿನು ಕೊಳೆ ರೋಗ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಹಕಾರ ಆಗಿದೆ ಇವರಿಗೆ ಅಂತೇಳಿ. ಹಾಗಾಗಿ ನಾನು ಇಲ್ಲಿ ಇವರಿಗೆ ಏನು ಕೊಡಿಸಿದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ರುಸ್ಟೋಕು ಮತ್ತು ಆ್ಯಂಟ್ರೋಕೋಲು, ಸಿಂಬಾ, ಪೊಟ್ಯಾಂಟು, ಸ್ಪಾ, ಲುಕ್ ಕಾಪ್, ಈ ರೀತಿಯ ಆ್ಯಂಟಿಸೆಕ್ಟ್ ಮೆಡಿಸಿನನ್ನು ಇವರಿಗೆ ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿದ್ದೆ. ಅದು ಸ್ಪ್ರೇ ಮಾಡೋದ್ರಿಂದ ಎಳಚುಕ್ಕಿ ರೋಗ ಕಂಟ್ರೋಲ್ ಬಂದರೆ ಒಟ್ಟಿಗೆ ಕೊಳೆ ರೋಗಕ್ಕೆ ತುಂಬ ಪರಿಪೂರ್ಣವಾದಂತಹ ಫಲಿತಾಂಶ ಕಂಡು ಬಂದಿದೆ ಅನ್ನೋದು ಇವರ ಅಭಿಪ್ರಾಯ. ಹಾಗಾಗಿ ಇದರೊಟ್ಟಿಗೆ ತಾಲೂಕಿನಾದ್ಯಂತ ನಾವು ಕೊಟ್ಟಂಥ ಎಲ್ಲ ಕೃಷಿಕರ ಅಭಿಪ್ರಾಯ ಕೂಡ ಇದೇ ಥರ ಇದೆ. ಹಾಗಾಗಿ ನಾವು ಮಾಡಬೇಕಂದ್ರೆ ಇಷ್ಟು ಎಳಚುಕ್ಕಿ ರೋಗ ಬಂದಂಥ ಪ್ರಾರಂಭದಲ್ಲಿ ಸರಿಯಾದ ರೀತಿಯಲ್ಲಿ ಅದಕ್ಕೆ ನೀವು ಮೆಡಿಸಿನನ್ನು ಸಿಂಪಡಣೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಅಡಿಕೆ ತೋಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಟ್ರೆ, ಕಡೆಯದಾಗಿ ನಮ್ಮ ಸರ್ವಿಸ್ನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ನಿಮ್ಮ ಬಗ್ಗೆ ಅಂಥದ್ದು ಏನಿಲ್ಲ, ಮತ್ತು ಸರ್ವಿಸು ನೀವೇ ತಂದು ಕೊಟ್ಟಿದ್ದೀರಿ, ಅದರ ಸಮಸ್ಯೆ ಏನಿಲ್ಲ. ನೀವು ತಂದು ಕೊಟ್ಟಾಗಿ ನಾವು ಅದನ್ನು ಮಾಡಿದ್ದೀರಿ, ಒಳ್ಳೆ ಫಲಿತಾಂಶ ಕಂಡು ಬಂದಿದೆ. ಓಕೆ, ಈಗ ತುಂಬ ಕೃಷಿಕರಿದ್ದಾರೆ ಹೊರಗಡೆಯಿಂದ, ನಿಮ್ಮ ಅಕ್ಕಪಕ್ಕ ಎಲ್ಲ, ಅವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಅವರಿಗೆ ಅದೇ ಏನಾದರೂ ಇಂಥ ಸಮಸ್ಯೆಗಳು ಬಂದರೆ ಇಂಥವ್ರ ಫೋನ್ ನಂಬರ್ ಕೊಡ್ತೇನೆ, ಇಂಥವ್ರ ಹತ್ರ ಮಾತಾಡಿ ಭೇಟಿ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳಿ ಅಷ್ಟೇ ಹೇಳಿದ್ದು ನಾನು. ತುಂಬ ಧನ್ಯವಾದ ಭಟ್ರೆ ನಿಮಗೆ. ಎಲ್ಲ ವೀಕ್ಷಕರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ.